ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆದಿಚುಂಚನಗಿರಿ ಮಠದ ಆಸ್ತಿಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ವಂಚನೆಯನ್ನ ಮಾಡಲಾಗಿದೆ. ಸದ್ಯ ಈ ಒಂದು ವಂಚನೆಯ ಪ್ರಕರಣದಲ್ಲಿ 11 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ 11 ಆರೋಪಿಗಳ ಪೈಕಿ 6 ಸರ್ಕಾರಿ ಅಧಿಕಾರಿಗಳನ್ನ ಸೆರೆ ಹಿಡಿಯಲಾಗಿದೆ. ಆರೋಗ್ಯ ಸ್ವಾಮಿ, ಫ್ರಾನ್ಸಿಸ್, ಶ್ರೀನಿವಾಸ, ನರೇಂದ್ರ ಎಂಬುವರನ್ನ ಬಂಧನ ಮಾಡಲಾಗಿದೆ. ಹಾಗೆ ಬೇಗೂರು ವಿಎ ಶಿವಪ್ರಸಾದ್, ರೆವಿನ್ಯೂ ಇನ್ಸ್ಪೆಕ್ಟರ್ ಕಿರಣ್, ಉಪ ತಹಶೀಲ್ದಾರ್ ದೀಪಕ್, ಸತೀಶ್, ಆರ್ಐ ಅರುಣ್ನ ಬಂಧನವಾಗಿದೆ. ಕೆಂಗೇರಿ ಪೊಲೀಸರಿಂದ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಗಳ ಬಂಧನ ಮಾಡಲಾಗಿದೆ. 120 ಕೋಟಿ ಮೌಲ್ಯದ 6 ಎಕರೆ ಭೂಮಿಯನ್ನ ಕಬಳಿಸಿದಂತಹ ಆರೋಪಿಗಳು ಆದಿಚುಂಚನಗಿರಿ ಮಠದ ಆಸ್ತಿಗೆ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಅಕ್ರಮವನ್ನ ನಡೆಸಿದ್ದಾರೆ, ವಂಚನೆಯನ್ನ ಮಾಡಿದ್ದಾರೆ. ವಂಚನೆಯ ಪ್ರಕರಣದಲ್ಲಿ ಸದ್ಯ ಈಗ 11 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಉಪ ತಹಶೀಲ್ದಾರ್ ದೀಪಕ್ ಕೂಡ ಭಾಗಿಯಾಗಿದ್ರು. ಅಂದ್ರೆ ಈಗೇನು 11 ಆರೋಪಿಗಳನ್ನ ಬಂಧಿಸಿದ್ದಾರೆ, ಆ 11 ಜನರ ಪೈಕಿ 6 ಜನರು ಕೂಡ ಸರ್ಕಾರಿ ಅಧಿಕಾರಿಗಳು ಅನ್ನೋದು ಕೂಡ ತಿಳಿದು ಬಂದಿದೆ. ಕೆಂಗೇರಿ ಪೊಲೀಸರಿಂದ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈಗ ಈ 11 ಜನರನ್ನ ಬಂಧನ ಮಾಡಲಾಗಿದೆ. 120 ಕೋಟಿ ಮೌಲ್ಯದ 6 ಎಕರೆ ಭೂಮಿಯನ್ನು ಈ ಆರೋಪಿಗಳು ಕಬಳಿಸಿದ್ದಾರೆ. 30 ವರ್ಷದ ಹಿಂದೆ ಮಠಕ್ಕೆ ಭಕ್ತಾದಿಗಳಿಂದ 45 ಎಕರೆ ಕಾಣಿಕೆಯನ್ನಾಗಿ ನೀಡಲಾಗಿತ್ತು. ಆದರೆ 45 ಎಕರೆಯ ಪೈಕಿ 6 ಎಕರೆಗೆ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಸೃಷ್ಟಿ ಮಾಡಿ ವಂಚನೆಯನ್ನ ಮಾಡಿದ್ದಾರೆ. ಕೆಂಗೇರಿಯ ಕಂಬಳಿಪುರದ ಸರ್ವೆ 43ರ ನಕಲಿ ದಾಖಲೆ ಸೃಷ್ಟಿಯಾಗಿದೆ. ಮಾಸ್ಟರ್ ಮೈಂಡ್ ನೆಲಮಂಗಲದ ನರೇಶ್ ಗೌಡ ಕಣ್ಮರೆಯಾಗುತ್ತಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಆದಿಚುಂಚನಗಿರಿ ಮಠದ ಆಸ್ತಿಗೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಸೃಷ್ಟಿ ಮಾಡಿ ವಂಚನೆಯನ್ನ ಮಾಡಿರುವಂಥ ಆರೋಪ ಕೇಳಿಬಂದಿತ್ತು. ಹಾಗಾಗಿ ಕೇಸನ್ನು ದಾಖಲಿಸಿಕೊಂಡು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 11 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಕ್ಕಿದೆ. ಆರೋಗ್ಯ ಸ್ವಾಮಿ, ಫ್ರಾನ್ಸಿಸ್, ಶ್ರೀನಿವಾಸ, ನರೇಂದ್ರ ಈ 3 ಜನರನ್ನ ಬಂಧನ ಮಾಡಲಾಗಿತ್ತು. ಹಾಗೆ ಬೇಗೂರು ವಿಎ ಶಿವಪ್ರಸಾದ್, ಇನ್ನು ರೆವೆನ್ಯೂ ಇನ್ಸ್ಪೆಕ್ಟರ್ ನೋಡಿ ವಿಲೇಜ್ ಅಕೌಂಟೆಂಟ್ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ರೆವೆನ್ಯೂ ಇನ್ಸ್ಪೆಕ್ಟರ್ ಕಿರಣ್, ಉಪ ತಹಶೀಲ್ದಾರ್ ಆಗಿರುವಂತಹ ದೀಪಕ್, ಸತೀಶ್ ಹಾಗೆ ಆರ್ಐ ಅರುಣನ್ನ ಕೂಡ ಬಂಧನ ಮಾಡಲಾಗಿದೆ. ಸರ್ಕಾರಿ ಅಧಿಕಾರಿಗಳೇ ಈ ರೀತಿಯಾದಂತಹ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಸೃಷ್ಟಿ ಮಾಡಿ ಇಂಥವರಿಗೆ ಸಹಕಾರವನ್ನು ನೀಡ್ತಾರೆ ಅಂತ ಹೇಳಿದ್ರೆ ಇವ್ರ ವಿರುದ್ಧ ಹಾಗಾದ್ರೆ ಯಾವ ರೀತಿಯ ಕ್ರಮ ಆಗಬೇಕು ಅಂತ ಹೇಳಿ ಒಟ್ಟಾರೆ 11 ಆರೋಪಿಗಳ ಪೈಕಿ 6 ಜನರು ಕೂಡ ಸರ್ಕಾರಿ ಅಧಿಕಾರಿಗಳು ಅನ್ನೋದು ಸಾಬೀತಾಗಿದೆ. ವಂಚನೆ ಮಾಡಿರುವಂಥ ಪ್ರಕರಣದಲ್ಲಿ ಈ ರೀತಿಯಾಗಿ ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. 30 ವರ್ಷದ ಹಿಂದೆ ಅಷ್ಟೇ ಮಠಕ್ಕೆ ಭಕ್ತಾದಿಗಳಿಂದ 45 ಎಕರೆಯನ್ನ ಕಾಣಿಕೆ ರೂಪದಲ್ಲಿ ನೀಡಿರ್ತಾರೆ. 120 ಕೋಟಿ ಮೌಲ್ಯದ 6 ಎಕರೆ ಭೂಮಿಯದು. ಅಂದ್ರೆ ಇಷ್ಟು ಎಕರೆ ಭೂಮಿಯನ್ನ 6 ಎಕರೆ ಭೂಮಿಯನ್ನ ಈ ಆರೋಪಿಗಳು ಕಬಳಿಸಿದ್ದಾರೆ. 45 ಎಕರೆ ಪೈಕಿ 6 ಎಕರೆಗೆ ಫೇಕ್ ಡಾಕ್ಯುಮೆಂಟ್ಸ್ ಅಂದರೆ ನಕಲಿ ದಾಖಲಾತಿಗಳನ್ನು ಅವರೇ ಸೃಷ್ಟಿ ಮಾಡಿ ತಂದುಕೊಟ್ಟಿದ್ದಾರೆ. ಕೆಂಗೇರಿಯ ಕಂಬಳಿಪುರದ ಸರ್ವೆ 43ರಲ್ಲಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿರೋದು ಪ್ರೂವ್ ಆಗಿದೆ. ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇದೆ ನರೇಶ್ ಗೌಡ, ಆತ ಮಾತ್ರ ಕಣ್ಮರೆಯಾಗಿದ್ದಾನೆ. ನೆಲಮಂಗಲದ ನರೇಶ್ ಗೌಡನ ಕೈವಾಡ ಇದ್ದು ಆತನೇ ಒಂದು ಪ್ಲಾನ್ ಅನ್ನ ರೂಪಿಸಿದ್ದ, ಆತನೇ ಸಂಚು ರೂಪಿಸಿದ್ದ ಅನ್ನೋದಾಗಿ ಹೇಳಲಾಗ್ತಾ ಇದೆ. ಒಟ್ಟಾರೆ ಪೊಲೀಸರು ಇದೀಗ ಈ ಬಂಧಿಸಿರೋರನ್ನ ಯಾವ ರೀತಿಯಾಗಿ ವಿಚಾರಣೆಯನ್ನ ನಡೆಸ್ತಾರೆ, ಕಣ್ಮರೆಯಾದವರಿಗೆ ಹೇಗೆ ಹುಡುಕಾಟವನ್ನ ಮಾಡಿ ಕ್ರಮವನ್ನ ತೆಗೆದುಕೊಳ್ತಾರೆ ಎಲ್ಲವನ್ನ ಕೂಡ ಕಾದು ನೋಡಬೇಕಾಗತ್ತೆ. ಆದಿಚುಂಚನಗಿರಿ ಮಠದ ಆಸ್ತಿಗೆ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಈ ರೀತಿಯಾದಂತಹ ವಂಚನೆಯನ್ನ ಎಸಗಲಾಗಿದೆ.